ನಮಸ್ಕಾರ. ನಮ್ಮ ನವರಾತ್ರಿ ವಿಶೇಷ ಸರಣಿಯ 9ನೇ ಹಾಗೂ ಕೊನೆಯ ದಿನಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಮಹಾಗೌರಿ ದೇವಿಯ ಶುದ್ಧ ರೂಪವನ್ನು ಆರಾಧಿಸಿದ ನಂತರ ಇಂದು ನಾವು ಎಲ್ಲ ಸಿದ್ಧಿಗಳನ್ನು ಕರುಣಿಸುವ ದೇವಿಯ ಆರಾಧನೆಗೆ ಸಿದ್ಧರಾಗಿದ್ದೇವೆ. ನವರಾತ್ರಿಯ 9ನೇ ದಿನ ನಾವು ಪೂಜಿಸುವ ದೇವತೆ ದುರ್ಗಾದೇವಿಯ 9ನೇ ಹಾಗೂ ಅಂತಿಮ ಅವತಾರ ಶ್ರೀ ಸಿದ್ಧಿದಾತ್ರಿ ದೇವಿ. ಸಿದ್ಧಿದಾತ್ರಿ ಎಂಬ ಹೆಸರು ಕೇಳಿದಾಗ ನಿಮಗೆ ಯಶಸ್ಸು, ಸಿದ್ಧಿ ಮತ್ತು ಜ್ಞಾನ ನೆನಪಾಗುತ್ತದೆ ಅಲ್ಲವೇ? ಈಕೆಯು ತನ್ನ ಭಕ್ತರಿಗೆ ಎಲ್ಲ ರೀತಿಯ ಸಿದ್ಧಿಗಳನ್ನು ಕರುಣಿಸುವ ಕರುಣಾಮಯಿ. ಬನ್ನಿ, ಈಕೆಯ ಹೆಸರಿನ ಹಿಂದಿರುವ ಮಹತ್ವ ಮತ್ತು ಸೃಷ್ಟಿಯ ಪ್ರಾರಂಭದಲ್ಲಿ ಶಿವನಿಗೆ ಸಿದ್ಧಿಗಳನ್ನು ಕರುಣಿಸಿದ ಅದ್ಭುತ ಕಥೆಯನ್ನು ತಿಳಿಯೋಣ. ಪುರಾಣಗಳ ಪ್ರಕಾರ ಸೃಷ್ಟಿಯ ಪ್ರಾರಂಭದಲ್ಲಿ ಎಲ್ಲೆಲ್ಲೂ ಕೇವಲ ಅಂಧಕಾರವಿತ್ತು. ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಮಾಡಲು ಯಾವುದೇ ರೂಪವಿರಲಿಲ್ಲ. ಆಗ ಪರಮೇಶ್ವರನಾದ ಶಿವನು ಈ ಅಂಧಕಾರದಿಂದ ಸೃಷ್ಟಿಯನ್ನು ಮಾಡಲು ತನ್ನ ಶಕ್ತಿಯನ್ನು ಕೇಂದ್ರೀಕರಿಸಿ ತೀವ್ರ ತಪಸ್ಸನ್ನು ಪ್ರಾರಂಭಿಸಿದನು. ಶಿವನು ತಪಸ್ಸಿನಲ್ಲಿ ನಿರತನಾಗಿದ್ದಾಗ ದೇವಿಯು ಸಿದ್ಧಿದಾತ್ರಿ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಸಿದ್ಧಿದಾತ್ರಿ ಎಂದರೆ ಸಿದ್ಧಿಗಳನ್ನು ದಯಪಾಲಿಸುವವಳು ಎಂದರ್ಥ. ಈಕೆಯು ಎಲ್ಲ ರೀತಿಯ ಸಿದ್ಧಿಗಳನ್ನು ಕರುಣಿಸುವವಳು. ಸಿದ್ಧಿದಾತ್ರಿ ದೇವಿಯು ಶಿವನಿಗೆ ಎಲ್ಲಾ 8 ಮಹಾಸಿದ್ಧಿಗಳನ್ನು ಅಣಿಮಾ, ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಮತ್ತು ವಶಿತ್ವ ಮತ್ತು 9 ನಿಧಿಗಳನ್ನು, ಮಹಾಸಿದ್ಧಿಗಳು ಮತ್ತು ನಿಧಿಗಳು ಸಂಪತ್ತು, ಶಕ್ತಿ ಮತ್ತು ಅತೀಂದ್ರಿಯ ಸಾಮರ್ಥ್ಯಗಳನ್ನು ಸೂಚಿಸುತ್ತವೆ, ಕರುಣಿಸಿದಳು. ಈ ಸಿದ್ಧಿಗಳನ್ನು ಪಡೆದ ನಂತರವೇ ಶಿವನಿಗೆ ಅರ್ಧನಾರೀಶ್ವರ ರೂಪ ಬಂತು ಎಂಬ ನಂಬಿಕೆಯೂ ಇದೆ. ಶಿವನಿಗೆ ಈ ಸಿದ್ಧಿಗಳನ್ನು ಕರುಣಿಸಿದ ನಂತರ ಸಿದ್ಧಿದಾತ್ರಿ ದೇವಿಯು ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಅವರ ಕಠಿಣ ಪರಿಶ್ರಮ ಮತ್ತು ಭಕ್ತಿಗೆ ಅನುಗುಣವಾಗಿ ಸಿದ್ಧಿಗಳನ್ನು ಕರುಣಿಸುವ ಮಹತ್ತರ ಜವಾಬ್ದಾರಿಯನ್ನು ಹೊತ್ತಳು. ಸೃಷ್ಟಿ ಕಾರ್ಯವು ಪ್ರಾರಂಭವಾಯಿತು. ಹೀಗೆ ಸಿದ್ಧಿದಾತ್ರಿ ದೇವಿಯು ಕೇವಲ ದೇವತೆಗಳಿಗೆ ಮಾತ್ರವಲ್ಲದೆ ಎಲ್ಲಾ ಭಕ್ತರಿಗೂ ಅವರ ಅಂತರಾತ್ಮದ ಸಿದ್ಧಿಗಳನ್ನು ಜಾಗೃತಗೊಳಿಸಲು ಸಹಾಯ ಮಾಡುವ ದೇವತೆಯಾಗಿ ಪೂಜಿಸಲ್ಪಟ್ಟಳು. ಸಿದ್ಧಿದಾತ್ರಿ ದೇವಿಯು ಅತ್ಯಂತ ಶಾಂತ, ಸೌಮ್ಯ ಮತ್ತು ಸುಂದರ ರೂಪವನ್ನು ಹೊಂದಿದ್ದಾಳೆ. ಆಕೆಯು ಯಾವಾಗಲೂ ಪ್ರಫುಲ್ಲಿತ ಕಮಲದ ಮೇಲೆ ಆಸೀನಳಾಗಿರುತ್ತಾಳೆ. ಆಕೆಯು 4 ಕೈಗಳನ್ನು ಹೊಂದಿದ್ದು ಬಲಗೈಗಳಲ್ಲಿ ಗದೆ ಮತ್ತು ಚಕ್ರವನ್ನು, ಎಡಗೈಗಳಲ್ಲಿ ಶಂಖ ಮತ್ತು ಕಮಲದ ಹೂವನ್ನು ಹಿಡಿದಿರುತ್ತಾಳೆ. ಆಕೆಯ ದೇಹವು ಸಂಪೂರ್ಣವಾಗಿ ದಿವ್ಯವಾದ ಪ್ರಕಾಶದಿಂದ ಹೊಳೆಯುತ್ತಿರುತ್ತದೆ. ಸಿದ್ಧಿದಾತ್ರಿ ದೇವಿಯು ಜ್ಞಾನ, ಬುದ್ಧಿವಂತಿಕೆ ಮತ್ತು ಎಲ್ಲ ರೀತಿಯ ಸಿದ್ಧಿಗಳನ್ನು ಕರುಣಿಸುವವಳು. ಆಕೆಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ವಿಧದ ಫಲಗಳು ಲಭಿಸುತ್ತವೆ. ನವರಾತ್ರಿಯ 9ನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುವಾಗ ಈ ಕೆಳಗಿನ ಮಂತ್ರವನ್ನು ಪಠಿಸುವುದರಿಂದ ಆಕೆಯ ಆಶೀರ್ವಾದ ಲಭಿಸುತ್ತದೆ ಮತ್ತು ಎಲ್ಲಾ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ಓಂ ದೇವಿ ಸಿದ್ಧಿದಾತ್ರ್ಯೈ ನಮಃ. ಸಿದ್ಧಗಂಧರ್ವಯಕ್ಷಾದ್ಯೈರ ಸುರೈರಮರೈರಪಿ ಸೇವ್ಯಮಾನಾ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ. ಈ ಮಂತ್ರವನ್ನು ಜಪಿಸುವುದರಿಂದ ಸಿದ್ಧಿದಾತ್ರಿ ದೇವಿಯು ನಮ್ಮ ಗುರಿಗಳನ್ನು ತಲುಪಲು ಬೇಕಾದ ಜ್ಞಾನ, ಶಕ್ತಿ ಮತ್ತು ವಿಶ್ವಾಸವನ್ನು ನೀಡುತ್ತಾಳೆ. ನಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕರುಣಿಸಿ ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತಾಳೆ. ನವರಾತ್ರಿಯ ಈ 9ನೇ ದಿನ ಸಿದ್ಧಿದಾತ್ರಿ ದೇವಿಯ ಆರಾಧನೆಯು ಎಲ್ಲಾ ಸಿದ್ಧಿಗಳ ಅಂತಿಮ ಫಲವನ್ನು ಸೂಚಿಸುತ್ತದೆ. ಈಕೆ ಭಕ್ತರ ಎಲ್ಲಾ ಆಸೆಗಳನ್ನು ಈಡೇರಿಸುವವಳು ಮತ್ತು ಮೋಕ್ಷದ ಮಾರ್ಗವನ್ನು ತೋರಿಸುವವಳು. ಈ ದಿನವನ್ನು ಮಹಾನವಮಿ ಎಂದೂ ಆಚರಿಸಲಾಗುತ್ತದೆ.
ಸಿದ್ಧಿದಾತ್ರಿ ದೇವಿಯ ದಿವ್ಯ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರಲಿ ಮತ್ತು ನಿಮ್ಮ ಜೀವನದಲ್ಲಿ ಸದಾ ಸುಖ, ಶಾಂತಿ, ಸಮೃದ್ಧಿ ತುಂಬಿರಲಿ. ಜೈ ಮಾತಾದಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.